ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ರುಚಿಕರವಾಗಿ ತುಂಬ ಈಸಿಯಾಗಿ ಎಗ್ ಗೊಜ್ಜನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡೋಕ್ಕೆ ಬಂದಿದ್ದೀನಿ. ಸೊ ನೋಡೋಣವಾ ಯಾವ ರೀತಿ ಮಾಡೋದು ಅಂತ. ಮೊದಲೇದಾಗಿ ಒಂದು ಬಾಣಲಿಲಿ ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟು 2-3 ಈರುಳ್ಳಿನ ಚಿಕ್ಕದಾಗಿ ಹೆಚ್ಕೊಂಡು ಅದನ್ನ ಎಣ್ಣೆಲಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಅದಕ್ಕೆ ಒಂದು ಟೊಮೊಟೊ, ಇದು ಹುಳಿ ಬರಬೇಕಲ್ಲ, ಸೊ ಅದಕ್ಕೆ ಒಂದು ಟೊಮೊಟೊನ ಹೆಚ್ಕೊಂಡು ಹಾಕೋಬೇಕು. ನಾನು ಚಿಕ್ಕ ಟೊಮೊಟೊ ತೊಗೊಂಡಿದ್ದೀನಿ. ನಾನು ಇಲ್ಲಿ ಆನಿಯನ್ನ ಬೇಯಿಸ್ಕೊಳ್ಳೋಕ್ಕಿಂತ ಮುಂಚೆನೇ ಟೊಮೊಟೊ ಹಾಕ್ಕೊತಿದ್ದೀನಿ. ಯಾಕೆಂದರೆ ನಾವು ಅಲ್ಲಿ ಮೊಟ್ಟೆನ ಬೇಯಿಸ್ಕೋಬೇಕಲ್ಲ, ಸೊ ಹಂಗಾಗಿ ತುಂಬ ಬೇಯಿಸ್ಬಿಟ್ರೆ ಮೆತ್ತಗಾಗ್ಬಿಡುತ್ತೆ ಆನಿಯನ್ನು. ಸೊ ರುಚಿಗೆ ತಕ್ಕಷ್ಟು ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನೆಲ್ಲ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಖಾರದ ಪೌಡರ್ನ ಹಾಕ್ಕೊಳ್ಳಿ. ಹಾಗೆ ಇಲ್ಲಿ ನಾನು ಚಿಕನ್ ಮಸಾಲ ಹಾಕ್ಕೊಂಡಿದ್ದೀನಿ. ನೀವು ಚಿಕನ್ ಮಸಾಲ, ಗರಂ ಮಸಾಲ, ಯಾವುದೇ ರೀತಿ ಮಸಾಲ ಪೌಡರ್ ಹಾಕೋಬೋದು. ಇದೇ ಪೌಡರ್ ಹಾಕ್ಕೋಬೇಕು ಅಂತ ಏನಿಲ್ಲ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಟೀ ಗ್ಲಾಸಷ್ಟು ನೀರನ್ನ ಹಾಕಿ ಅದು ಸ್ವಲ್ಪ ಕುದಿಯೋಕೆ ಬಿಡಿ. ಅದು ಇನ್ನೇನು ಕುದೀತಾ ಇದೆ ಅನ್ನೋ ಟೈಮಲ್ಲಿ ನೀವು ಮೊಟ್ಟೆನ ಒಂದೊಂದೇ ಒಡೆದು ಈ ಥರ ಸಪ್ರೇಟಾಗಿ ಹಾಕೊಳ್ತಾ ಹೋಗಿ. ಅದು ಎಲ್ಲೋ ಇರುತ್ತಲ್ಲ, ಅದು ಹೊಡಿಬಾರ್ದು. ಸೊ ಸಪ್ರೇಟಾಗಿ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಸೊ ಇದನ್ನು ಲೋ ಫ್ಲೇಮಲ್ಲೇ ನೀವು ಬೇಯಿಸ್ಕೊತಾ ಇದ್ದರೆ ಈ ಥರ ಎಲ್ಲ ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ಆವಾಗ ಮೊಟ್ಟೆ ಸಪ್ರೇಟ್ ಆಗೋಲ್ಲ. ಸೊ ನೋಡಿದ್ರಲ್ಲ, ಈ ಥರ ಬರುತ್ತೆ. ಸೊ ಮೊಟ್ಟೆನ ಒಂದು ಕಡೆಯಿಂದ ಇನ್ನೊಂದು ಫೇಸ್ಗೆ ಟರ್ನ್ ಮಾಡಿಕೊಂಡು ಇನ್ನೂ ಸ್ವಲ್ಪ ಹೊತ್ತು ಒಂದು 10 to 15 ಮಿನಿಟ್ಸ್ ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ. ಸೊ ಮೇಲೆ ನೀವು ಸ್ವಲ್ಪ ಕೊತ್ತಂಬರಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ರುಚಿಕರವಾದ ಮೊಟ್ಟೆ ಗೊಜ್ಜು ರೆಡಿ ಆಗುತ್ತೆ. ಸೊ ನೋಡಿದ್ರಲ್ವ ಸ್ನೇಹಿತರೆ, ಯಾವ ರೀತಿಯಾಗಿ ತುಂಬ ಟೇಸ್ಟಿಯಾಗಿ ಮೊಟ್ಟೆ ಗೊಜ್ಜನ್ನ ಮಾಡ್ಬೋದು ಅಂತ. ಈ ರೀತಿ ಮಾಡಿ, ಇದು ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಟೈಮು ತೊಗೊಳ್ಳಲ್ಲ. ಸೊ ಎಲ್ಲ ಚಪಾತಿ, ರೊಟ್ಟಿ, ರೈಸ್ ಎಲ್ಲದಕ್ಕೂ ಕಾಂಬಿನೇಷನ್ ಆಗುತ್ತೆ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.